ಹಂಸನಾಮಕ ವಾಯುದೇವರು ಕುಳಿತಿದ್ರಂತೆ. ಅವರು ಹೇಳಿದರು, ಹಾಗಾದರೆ ನೀವೇ ನಮಗೆ ಮತ್ತೆ ಪಾಠ ಹೇಳ್ರಿ ಎಂದಾಗ, ಪರಮಾತ್ಮ ಯಾವ ನೃಸಿಂಹಾನುಷ್ಟು ಪಾಠ ಹೇಳಿದ್ನಲ್ಲ ಅದೇ ಪಾಠವನ್ನು ಹೇಳಲಿಕ್ಕೆ ವಾಯುದೇವರು ಹಂಸರೂಪದಿಂದ ಕುಳಿತುಕೊಂಡು ಹೇಳ್ತಾ ಇದ್ದಾರೆ ಅಂತ ಉಪನಿಷತ್ತು ತಿಳಿಸ್ತಾ ಇದೆ. ಐತರೇಯದಲ್ಲಿ ಬರುವಂಥ ಮಾತು. ಹಾಗಾದರೆ ವಾಯುದೇವರ ಮತ್ತೊಂದು ರೂಪ ಯಾವುದು? ಹಂಸ ಎನ್ನುವಂತಹ ರೂಪ. ಹಂಸ ಎಂಬ ರೂಪದಿಂದ ವಾಯುದೇವರು ನೃಸಿಂಹಾನುಷ್ಟುಪ್ಪನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂತ. ಇದರ ಮೇಲೆ ಇನ್ನೂ 4 ವಾಯುದೇವರ ರೂಪಗಳು. 4, ಒಂದಲ್ಲ ಎರಡಲ್ಲ, ಇದೆಲ್ಲ ಅವತಾರಗಳೇ, ಪ್ರತ್ಯೇಕ ವಾಯುದೇವರ ಅವತಾರಗಳಿವೆಲ್ಲ. ಏನು ಅಂದರೆ, ಬೆಳಿಗ್ಗೆ ಊಟ ಮಾಡಿರ್ತೇವೆ. ಬೆಳಿಗ್ಗೆ ಅಂತ ಹೇಳೋದು ಬಹಳ ಲೇಟ್ ಆಯ್ತು ರೀ ಈಗಾಗಲೇ. ಯಾಕಂದರೆ ಊಟ ಆಗಿ 3 ತಾಸಿಗೆ ನಮ್ಮದೆಲ್ಲ ಹೊಟ್ಟೆಯಾಗಿನ ಕರಿಗೆ ಮತ್ತು ಅವಲಕ್ಕಿ ಉಂಡಿ ಡಬ್ಬಿ ಕೈ ಹಾಕ್ಲಿಕ್ಕೆ ರೆಡಿಯಾಗಿರ್ತೀವಿ ನಾವು. 3 ತಾಸೇನು ಯಾವಾಗ ಸಿಗ್ತದೋ ಆವಾಗ ತೊಗೋತಿರ್ತೀವಿ. ನಮ್ಮಲ್ಲಿ ಒಬ್ರು ಹೇಳ್ತಿರ್ಬೇಕ್ರಿ ಆಚಾರ, ಏನು ಅಂದರೆ ಚಾತುರ್ಮಾಸದಾಗ ಏನು ವೃತ ಅಂತ ಕೇಳಿದ್ರು. ಚಾತುರ್ಮಾಸದಾಗ ಉಂಡು ಊಟ ಕುಡಿದು ನೀರು ವೃತ ಅಂತ ಹೇಳಿದ್ರು. ನಂಗೆ ಉಂಡೂಟ ಕುಡಿದು ನೀರು ವೃತ ಅಂದರೆ ಏನಂತ ಅರ್ಥ ಆಗಲಿಲ್ಲ ಅಂದೆ. ಉಂಡಾಗ ಊಟ, ಕುಡ್ದಾಗ ನೀರು ಅಂದರು ಅವ್ರು. ನಾ ಅಂದೆ ದೇವರೇ ಅಂದೆ, ಉಂಡೂಟ ಕುಡಿದು ನೀರು ಅಂದ್ರೆ ಒಮ್ಮೆ ಊಟ ಮಾಡಿ ಒಮ್ಮೆ ನೀರು ಕುಡಿಯೋದು ಹಂಗಲ್ಲಂತವ್ರು. ಮಾಡಿದಾಗೆಲ್ಲ ಊಟ, ಕುಡ್ದಾಗೆಲ್ಲ ನೀರಿದೆ ವೃತ ಅಂತವ್ರು. ಹಾಗೆ ಉಂಡ್ರೆ ಹಾಗೆ ವೃತ ಮಾಡಿದ್ರೆ ಏನು ನಡಿಬೇಕು? ಅದಕ್ಕೆ ಇದು ಹಸಿವೆ ಆಗ್ತದಲ್ಲ, ಹಸಿವೆ ನೀರಡಕ್ಕೆ, ಆಮೇಲೆ ತಿಂದುಬಿಟ್ಟಿರ್ತೇವೆ. ಹಾಗೇ ತಿಂದದ್ದೆಲ್ಲ ಹೊಟ್ಟೆಯೊಳಗೆ ಕೂತಿದ್ರೆ ಗತಿ ಏನಿರ್ಬೇಕು ಹೇಳ್ರಿ ನೋಡಂತ. ಹೊರಗೆ ಹೋಗ್ಬೇಕಲ್ಲ. ಇದು ಎಲ್ಲದಕ್ಕೂ ಕೂಡ ವಾಯುದೇವರ ಒಂದೊಂದು ಅವತಾರಗಳು ಕೆಲಸ ಮಾಡ್ತದಂತೆ. ಅಸನ ಅಶನ ಪಿಪಾಸ ಪಾನಶ್ಚ ಮೃತ್ಯುಶ್ಚೇತಿ ಚತುರ್ವಿಧ ಏಕ ಏವ ಮಹಾನ್ ವಾಯು ಸರ್ವದೇಹೇಶು ಸಂಸ್ಥಿತ. ನಮ್ಮ ದೇಹದಲ್ಲಿ ಅಶನ, ಪಿಪಾಸ, ಅಪಾನ, ಮೃತ್ಯು ಅಂತ 4 ರೂಪಗಳಿವೆ ಅಂತೆ ವಾಯುದೇವರದ್ದು. ಅದೊಂದು 4 ಅವತಾರಗಳು. ಹಸಿವೆ ಅಂತನ್ನೋದೇ ವಾಯುದೇವರದ್ದೊಂದೇ ಹೆಸರೇ ಹಂಗದ್ರಿ. ಅಶನ ಅಂತ ಹೆಸರಂತೆ ವಾಯುದೇವರಿಗೆ. ಅದೊಂದು ರೂಪದಲ್ಲಿ ಇರ್ತಾರೆ. ಹಸಿವೆ ಆಗ್ತಾನೇ ಇರ್ತದೆ ಅಶನ. ಪಿಪಾಸ, ನೀರು ಕುಡಿಬೇಕು ಅಂತ ಅನಿಸ್ತಿರ್ತದೆ. ಅದಾದ ಮೇಲೆ ನೀರು ಕುಡಿದು ತಿಂದು ಆತು ಅಂತಂದ್ರೆ ಅದೆಲ್ಲ ಒಳಗೆ ಹಂಗೆ ಕೂತಿದ್ರೆ ಪರಿಸ್ಥಿತಿ ಏನು ವಿಚಾರ ಮಾಡಿರಿ. ಹುಟ್ಟಿದ ಮೊದಲನೇ ದಿವಸ ನಾವು ತಾಯಿ ಹಾಲು ಕುಡಿದದ್ದು ಇನ್ನೂ ಹೊಟ್ಟೆಯಾಗಿಂದ ಕರಗದೆ ಹಾಗೇ ಉಳಿದಿದ್ರೆ ಮುಂದೆ ಯಾರು ನಾವು ತಿಂತಿದ್ವಿ ಉಣ್ತಿದ್ವಿ ಅನ್ನೋದ್ರ ಊಹಾ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದನ್ನು? ಅದೂ ಸಾಧ್ಯ ಇಲ್ಲ. ಅಂದಮೇಲೆ ಆ ತಿನ್ನುವುದು ಉಣ್ಣುವುದು ಎಲ್ಲ ಆಗಬೇಕು ಅಂತಿದ್ರೂ ಕೂಡ ಕರಗಿಸ್ಬೇಕು ಹೊಟ್ಟೆಯಲ್ಲಿದ್ದದ್ದು. ಅದನ್ನು ಕರಗಿಸುವುದಕ್ಕಾಗಿ ವಾಯುದೇವರ ಅಪಾನ ಎಂಬುವಂತಹ ರೂಪ ಇದೆಯಂತೆ. ಅದಾದ ಮೇಲೆ ಕೊನೆಗೆ ಮೃತ್ಯುಹು ಅಂತ ವಾಯುದೇವರದ್ದೊಂದು ರೂಪ ಅಂತೆ. ಟೈಮ್ ಆಯಿತು ಅಂದರೆ ಸರಿಯಾಗಿ ಕರ್ಕೊಂಡು ಹೋಗ್ತಿರ್ತಾರೆ. ಸರಿಯಾಗಿ ಕರ್ಕೊಂಡು ಹೋಗೋದಕ್ಕೆ ಸಕಾಲ ಮೃತ್ಯು ಅಂತ ಕರೀತಾರೆ. ಯಾವಾಗಾರ ಹೋಗೋದು ಬೇಡ, ಸರಿಯಾದ ಸಮಯಕ್ಕೆ ಹೋಗಬೇಕು ಅಂತ. ಹಾಗಾಗಿ ಅಶನ ಪಿಪಾಸ ಪಾನಶ್ಚ ಮೃತ್ಯುಶ್ಚೇತಿ ಚತುರ್ವಿಧ ಏಕ ಏವ ಮಹಾನ್ ವಾಯು ಸರ್ವದೇಹೇಶು ಸಂಸ್ಥಿತ ಅಂತ. ಇದನ್ನು ನೋಡಿದಾಗ ಉಪನಿಷತ್ತು ಓದಿದಾಗ ಒಂದು ಅನಿಸೋದು ಏನು ಅಂದರೆ, ಹಸಿವೆ ಆಗಿದ್ದು ವಾಯುದೇವರ ರೂಪದಿಂದ. ಹಸಿವೆ ಆಗಿರಲಿಲ್ಲ, ನೀರಡಿಕೆ ಆಗಿರಲಿಲ್ಲ ಅಂದರೆ ನಮ್ಮ ಕೆಲಸ ನಡೆಯೋದಿಲ್ಲ ಅಂತ. ಭಾಗವತದ ಪ್ರಥಮ ಸ್ಕಂದಲ್ಲಿ ಹೇಳುವಾಗ ಒಂದು ಪ್ರಸಂಗ ಬರ್ತದೆ. ಏನು ಅಂದರೆ, ಪರೀಕ್ಷಿತ ಮಹಾರಾಜ ಭಾಗವತ ಕೇಳಲಿಕ್ಕೆ ಕೂತ್ಕೊಂಡಂತ. ಎದಕ್ಕೆ ಕೂತ್ಕೊಂಡ ಭಾಗವತ ಕೇಳಲಿಕ್ಕೆ ಅಂದರೆ, ಫ್ಲ್ಯಾಶ್ಬ್ಯಾಕ್ನಾಗ ಹೋಗೋಣಂತ್ರಿ, ಅಂದ್ರೆ ನಮಗೆ ಅರ್ಥ ಆಗ್ತದೆ. ಫ್ಲ್ಯಾಶ್ಬ್ಯಾಕ್ ಸ್ಟೋರಿ ಅಂತ ಇರ್ತಾವೆ ನೋಡ್ರಿ. ನೀವು ಸಿನಿಮಾ ನಾಟಕ ಎಲ್ಲ ಹಾಗೆ ನೋಡೋದು, ಈಗ ಹಿಂದಿಂದ ಹೋಗ್ಕೋತ ನೋಡೋದು. ಈಗ ಅದನ್ನು ಇವರು ಪರೀಕ್ಷಿತ ರಾಜರು ಭಾಗವತ ಕೇಳಲಿಕ್ಕೆ ಕೂತ್ಕೊಂಡ್ರು. ಯಾಕೆ? ಶಾಪ ಬಂತು. ಶಾಪ ಯಾಕೆ ಬಂತು? ಇವರು ಶಮೀಕ ಋಷಿಗಳಿಗೆ ಅಪಮಾನ ಮಾಡಿದರು. ಶಾಪ ಕೊಟ್ಟ ಶಮೀಕ ಋಷಿಗಳಿಗೆ ಯಾಕೆ ಅಪಮಾನ ಮಾಡಿದರು? ಪ್ರಶ್ನೆ ಬಂತು. ಅವರಿಗೆ ನೀರಡಿಕೆಯಾಗಿತ್ತು. ಅಲ್ಲಿಗೆ ಬಂದು ನಿಂತ್ಕೊಳ್ತು ಮತ್ತೆ. ಹಾಗಾದರೆ ನೀರಡಿಕೆಯಾಗಿತ್ತು ಅಂತ ಹೇಳಿದರೆ, ಆ ನೀರಡಿಕೆ ಅನ್ನೋದು ಯಾರ ರೂಪ ಅಂತ ಕೇಳಿದೀವಿ ಈಗ? ಅಶನ ಪಿಪಾಸ ಪಾನಶ್ಚ ಮೃತ್ಯುಶ್ಚೇತಿ ಚತುರ್ವಿಧ ಅಂದರೆ ನೀರಡಿಕೆಯನ್ನು ಉಂಟು ಮಾಡೋದು ಅನ್ನೋದು ವಾಯುದೇವರ ರೂಪ ಅದು. ಹಾಗಾದರೆ ವಾಯುದೇವರು ಪರೀಕ್ಷಿತನಿಗೆ ಅವತ್ತು ನೀರಡಿಕೆಯನ್ನು ಕೊಟ್ಟಿದ್ದಿಲ್ಲ ಅಂದರೆ ಅವನು ಭಾಗವತ ಕೇಳಲಿಕ್ಕೆ ಕೂಡ್ತಿರ್ಲಿಲ್ಲ. ಹಾಗಾದರೆ ಪರೀಕ್ಷಿತ ರಾಜರು ಭಾಗವತ ಕೇಳಲಿಕ್ಕೆ ಕೂತದ್ದೇ ವಾಯುದೇವರಿಂದ ಅಂತ ಆಯ್ತಲ್ಲ, ಅದೊಂದು ರೂಪ ಸಿದ್ಧ ಆಯ್ತಲ್ಲ ನಮಗೆ ಇವಾಗ. ಹಾಗಾದರೆ ವಾಯುದೇವರು ಪಿಪಾಸ ಎಂಬ ಹೆಸರಿನಿಂದ ಪರೀಕ್ಷಿತನಲ್ಲಿ ಕುಳಿತು ಏನು ಮಾಡಿದರು ಅಂದರೆ, ನೀರು ಕುಡಿಸ್ತಿಲ್ಲ, ಭಾಗವತಾಮೃತವನ್ನು ಕುಡಿಸಿದ್ರಂತೆ. ನೀರು ಕೇಳಲಿಕ್ಕೆ ಹೋದ, ಭಾಗವತಾಮೃತ ಸಿಕ್ತು. ಹಾಗಾಗಿ ವಾಯುದೇವರ ಅದೊಂದು ರೂಪವನ್ನು ನಾವು ಅವತಾರವನ್ನು ಅದೊಂದನ್ನು ಚಿಂತನೆ ಮಾಡಬೇಕು. ಇದಾದ ಮೇಲೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮತ್ತೊಂದು ಮಾತನ್ನು ಹೇಳುತ್ತಾರೆ. ಈ ಭಾಗವತಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾತು. ಭಾಗವತದಲ್ಲಿ ಸೂತರು ಶೌನಕರು ಅಂತ ಕೇಳುತ್ತೇವೆ. ಸೂತರು ಶೌನಕರು ಅಂತ. ಸೂತರು ಅಂದರೆ ಗೊತ್ತಾಗ್ತದೆ, ಪುರಾಣ ಹೇಳಿದವರು ಅಂತ. ಶೌನಕರು ಅಂದರೆ ಒಬ್ಬ ಋಷಿಗಳು. ಅವರ ಹೆಸರು ಹೇಗೆ ಶೌನಕ ಅಂತ ಬಂತು ಅಂದರೆ, ಶುನಕನ ಮಗನಾದದ್ದರಿಂದ ಶೌನಕ ಅಂತ. ಅದು ಸಂಸ್ಕೃತದಲ್ಲಿ ವ್ಯುತ್ಪತ್ತಿ. ಆ ಶುನಕ ಅಂತ ಅವರಿಗೆ ಯಾಕೆ ಹೆಸರು ಬಂತು ಅಂತ ಕೇಳಿದ್ರೆ, ಶುನಕ ಅಂದರೆ ಸಂಸ್ಕೃತದಲ್ಲಿ ಅದನ್ನು ಕನ್ನಡ ಭಾಷೆಯಲ್ಲಿ ಹೇಳಿದರೆ ನಾಯಿ ಅಂತ ಅರ್ಥ.
ಶುನಕ ಅಂದರೆ ನಾಯಿ ಅಂತ ಅರ್ಥ. ನಮ್ಮಲ್ಲಿ ಭಾರಿ ವಿಚಿತ್ರ ರೀ, ಋಷಿಗಳ ಹೆಸರೆಲ್ಲ ನಾಯಿ, ನಾಯಿ ಬಾಲ ಹೀಗೆಲ್ಲ ಇಟ್ಕೊಂಡಿರ್ತಾರೆ, ಗೊತ್ತೇ ಇಲ್ಲ ನಮಗೆ. ನಾವು ಅತ್ಯಂತ ಗಂಭೀರವಾಗಿ ಕರಿತಿರ್ತೀವಿ ಶುನಕ, ಶೌನಕ, ಶುನಃಪುಚ್ಛ, ಶುನಶೇಪ ಇವರೆಲ್ಲ ಬರ್ತಾರೆ ರೀ. ಈ ವೇದ ಮಂತ್ರಗಳಲ್ಲಿ ಬರ್ತಾರೆ ಶುನಶೇಪ, ಶುನಪುಚ್ಛ ಅಂದರೆ, ಶುನಪುಚ್ಛ ಅಂದರೆ ನಾಯಿ ಬಾಲ ಅಂತ ಅರ್ಥ. ಒಬ್ಬ ಋಷಿ ಹೆಸರು ನಾಯಿ ಬಾಲ ಅಂತದ ರೀ. ಭಾಳ ವಿಚಿತ್ರ, ನಮ್ಗೆ ಗೊತ್ತಿಲ್ಲ. ಸಂಸ್ಕೃತದಾಗ ಕರೆದು ಬಿಟ್ರೆ ಏನು, ಈ ಇಂಗ್ಲೀಷ್ನಾಗ ಕರೆದ ಏನು ಅರ್ಥ ಆಗಂಗಿಲ್ಲ ನೋಡ್ರಿ. ಹಂಗಿದ್ದಂಗೆ ಯಾವ ಶಬ್ದ ನಾವು ಕನ್ನಡದಾಗ ಹೇಳಿದ್ರೆ ಅಸಹ್ಯ ಮಾಡ್ಕೋತೀವಿ, ಅದನ್ನು ಇಂಗ್ಲೀಷ್ನಾಗ ಹೇಳಿದ್ರೆ ಭಾಳ ಗೌರವ ಇರ್ತದೆ ರೀ ಅದಕ್ಕೆ. ಹಂಗೆ ಈ ಸಂಸ್ಕೃತನಾಗ ಹೇಳಿದ್ರೆ ಅರ್ಥನೇ ಆಗಂಗಿಲ್ಲ ಕೆಲವರಿಗೆ, ಸುಮ್ಮನೆ ಹೂ ಅಂದ್ಬಿಡ್ತಾರೆ. ಶುನಶೇಪ, ಶುನಃಪುಚ್ಛ, ಶೌನಕ, ಶುನಕ ಇವೆಲ್ಲವೂ ನಾಯಿಗೆ ಸಂಬಂಧಪಟ್ಟ ಹೆಸರುಗಳು. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಅದು ಅಥಾತ ಶವ ಉದ್ಗೀತ ಅಂತ. ಉದ್ಗೀತ ಎಂಬುವಂಥ ಒಂದು ಸಾಮ, ಆ ಉದ್ಗೀತ ಎಂಬುವಂತಹ ಸಾಮವನ್ನು ಗಾನ ಮಾಡಲಿಕ್ಕೆ ಪ್ರತಿ ತಿಂಗಳ ಹುಣ್ಣಿಮೆ, ನೆನಪಿಟ್ಕೊಳ್ರಿ, ಇವತ್ತು ನಮಗಿದು ಕಲ್ಪನೆ ಬರೋದಿಲ್ಲ. ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ಆ ಪೂರ್ಣಚಂದ್ರನ ಉದಯವಾದಾಗ ಒಬ್ಬ ಮುಖ್ಯ ದೇವತೆ ಬಂದು ನಿಲ್ತಾನೆ. ಅವರ ಹಿಂದೆ ಎಲ್ಲ ದೇವತೆಗಳು ನಿಂತುಕೊಂಡು ಅವರು ಮಾಡಿದ ಸಾಮಗಾನವನ್ನು ಕೇಳಿ ಅದಕ್ಕೆ ಅನುಸಾರವಾಗಿ ಸಾಮಗಾನ ಮಾಡ್ತಾರಂತೆ. ಯಾರವರು ಅಂದರೆ ಮುಖ್ಯ ರೂಪದಲ್ಲಿ ಬಂದು ನಿಂತವರು ವಾಯುದೇವರು. ವಾಯುದೇವರು ಬಂದು ಉದ್ಗೀತ ಸಾಮವನ್ನು ಹೇಳಿದಾಗ ರುದ್ರಾದಿ ದೇವತೆಗಳೆಲ್ಲ ಹಿಂದೆ ನಿಂತುಕೊಂಡು ಅವರು ಹೇಳಿದಂತೆ ಸಾಮ ಹೇಳ್ತಾರಂತೆ. ಯಾವ ರೂಪದಲ್ಲಿ? ಯಾವ ರೂಪದಲ್ಲಿ ಅಂದರೆ ನಾಯಿಯ ರೂಪದಲ್ಲಿ ಅಂತ ಹೇಳ್ತಾರೆ. ಶವೋದ್ಗೀತ ಅಂತ ಕರೀತಾರೆ. ಆ ವಾಯುದೇವರು ಒಂದು ನಾಯಿಯ ರೂಪದಲ್ಲಿ ನಿಂತುಕೊಂಡು, ಅದರ ಹಿಂದೆ ಎಲ್ಲ ದೇವತೆಗಳು ನಾಯಿಯ ರೂಪದಲ್ಲಿ ನಿಂತುಕೊಂಡು ಪ್ರತಿ ಹುಣ್ಣಿಮೆಯ ದಿವಸ ಉದ್ಗೀತೋಪಾಸನೆಯನ್ನು ಮಾಡ್ತಾರಂತೆ. ಅದು ಯಾಕೆ ಏನು ನಮಗೆ ಗೊತ್ತಿಲ್ಲ. ಉಪನಿಷತ್ತು ಇಷ್ಟು ತಿಳಿಸಿದೆ, ಶ್ರೀಮದಾಚಾರ್ಯ ಇಷ್ಟು ಭಾಷ್ಯ ಹೇಳಿದ್ದಾರೆ, ನಾವು ಅಷ್ಟು ಹೇಳೋ ಕೆಲಸ. ಅವ್ರು ಯಾಕೆ ಆ ರೂಪ ತಗೊಂಡ್ರು, ಅದಕ್ಕೇನು ಕಾರಣ, ಅದೆಲ್ಲ ನಾವು ಹುಡುಕುವಷ್ಟು ಸಮರ್ಥರಲ್ಲ, ನನಗೆ ಗೊತ್ತಿಲ್ಲ. ಆದ್ದರಿಂದ ಇದು ಒಂದು ಉಪನಿಷತ್ನಲ್ಲಿ ಬಂದದ್ದು, ಅದೂ ಒಂದು ರೂಪದಲ್ಲಿ ಇರುವಂತಹದ್ದು ಅಂತ ಹೇಳ್ತಾರೆ. ಇದು ಮುಗಿದ ಮೇಲೆ ಮುಂದೆ ಇನ್ನೊಂದು ರೂಪ ಇದೆ ವಾಯುದೇವರದ್ದು. ಯಾವುದು ಅಂದರೆ ಎತ್ತಿನ ಒಂದು ರೂಪ ಇದೆ ಅಂತೆ. ಸಾಮಾನ್ಯವಾಗಿ ಸುಮಧ್ವ ವಿಜಯದಲ್ಲಿ ಕಥೆ ಕೇಳುವಾಗ ಆಚಾರ್ಯರ ಮನೆಯಲ್ಲಿ ಒಂದು ಎತ್ತಿತ್ತು ಅಂತ ಕೇಳಿರ್ತೇವೆ. ಆಚಾರ್ಯರೇ ಒಂದು ಎತ್ತಾಗಿದ್ದರು ಅಂತ ಗೊತ್ತಿಲ್ಲ ವಾಯುದೇವರು. ಅದು ಯಾರು ಅಂತ ಕೇಳಿದ್ರೆ ಸತ್ಯಕಾಮ ಅಂತ ಒಬ್ಬರು ಬರ್ತಾರೆ ಉಪನಿಷತ್ತಿನ ಛಾಂದೋಗ್ಯದಲ್ಲಿ. ಆ ಸತ್ಯಕಾಮ ಎಂಬುವನಿಗೆ ಉಪದೇಶ ಮಾಡುವುದಕ್ಕೆ ಎತ್ತಿನ ಅವತಾರವನ್ನು ತೆಗೆದುಕೊಂಡು ಬಂದಿದ್ರಂತೆ. ಎತ್ತಿನ ಅವತಾರವನ್ನು ತೆಗೆದುಕೊಂಡು ಬಂದು ವಾಯುದೇವರು ಸತ್ಯಕಾಮನಿಗೆ ಉಪದೇಶವನ್ನು ಮಾಡಿದರು ಅಂತ ಉಪನಿಷತ್ತು ಹೇಳ್ತದೆ. ಹಾಗಾದರೆ ಎತ್ತಿನ ಅವತಾರ, ನಾಯಿ ಅವತಾರ, ಅಶನಾ ಪಿಪಾಸಾದಿಗಳ ಅವತಾರಗಳು, ಆಮೇಲೆ ಅರ್ಧನಾರೀನರ ರೂಪಗಳು, ಅದಾದ ಮೇಲೆ ಬ್ರಹ್ಮದೇವರ ಮಗನಾಗಿ ಧರ್ಮ ಎಂಬುವಂತಹ ಒಂದು ರೂಪ, ಪ್ರಾಣ, ಚೇಷ್ಟಾಪ್ರದ, ಆಮೇಲೆ ಧರ್ಮಪ್ರದ, ಭಕ್ತಿನಾಮಕ, ಇವೆಲ್ಲ ರೂಪಗಳು. ಇದಾದ ಮೇಲೆ ಮತ್ಲಿಗೆ ಬರುವಂತಹದ್ದು, ಹೀಗೆ ಅನೇಕ ರೂಪಗಳನ್ನು ನಾವು ತಿಳಿಸ್ಕೊಂಡು ಬರ್ತಾ ಇದ್ದೇವೆ. ಕಚ್ಚಪ ರೂಪ, ಕಚ್ಚಪ, ಶ್ವಾನ, ವೃಷಭ, ಈ ಎಲ್ಲ ರೂಪಗಳಲ್ಲೂ ವಾಯುದೇವರು ಒಂದೊಂದು ಅವತಾರಗಳನ್ನು ಎತ್ತಿಕೊಂಡು ಬಂದಿದ್ದಾರಂತೆ. ಇದು ಮುಗಿದ ಮೇಲೆ ಇನ್ನೊಂದು ರೂಪವನ್ನು ಹೇಳುತ್ತೇನೆ. ನಿತ್ಯದಲ್ಲಿ ಪುರುಷರಾದವರು ಸಂಧ್ಯಾವಂದನೆಯನ್ನು ಮಾಡ್ತಾ ಇರ್ತಾರೆ, ಸ್ತ್ರೀಯರಾದವರು ಕೃಷ್ಣ ಮಂತ್ರ ಜಪವನ್ನು ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ಅವರಿಗೂ ಇವರಿಗೂ ಸಮಾನವಾಗಿ ಸಿಗುವಂಥ ಒಂದು ಪ್ರತಿಷ್ಠೆ, ಒಂದು ಅಧಿಷ್ಠಾನ ಅಂದರೆ ಸೂರ್ಯನೆಂಬುವಂತಹ ಒಂದು ಅಧಿಷ್ಠಾನ. ಈ ಸೂರ್ಯನೆಂಬ ಅಧಿಷ್ಠಾನದಲ್ಲಿ ಪುರುಷರಾದವರು ಗಾಯತ್ರಿ ಮಂತ್ರ ಹೇಳಿ ಅರ್ಘ್ಯ ಪ್ರದಾನವನ್ನು ಮಾಡಿ ಸೂರ್ಯಾಂತರ್ಗತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ. ಪ್ರಾಯ ಸ್ತ್ರೀಯರು ಅದೇನು ಮಾಡೋದಿಲ್ಲ, ಕೃಷ್ಣ ಮಂತ್ರ ಜಪವನ್ನು ಮಾಡ್ತಾರೆ. ಆ ಕೃಷ್ಣ ಇದ್ದದ್ದು ಸೂರ್ಯದಲ್ಲಿ ಅಂಥೇಳಿ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಇದು ಯಾಕೆ ಹೇಳಿಕ್ಕೆ ಬಂದೆ ಅಂದರೆ ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಹೇಳುವಾಗ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಮೂಲದಲ್ಲಿ ಇದ್ದ ಮಂತ್ರವೇ ಅದು. ಪರಮಾತ್ಮ ರೈಂಚ ಪ್ರಾಣಂಚ, ಒಂದು ಪ್ರಾಣದೇವರ ರೂಪವನ್ನು, ಒಂದು ಭಾರತೀ ರೂಪವನ್ನು ಸೃಷ್ಟಿ ಮಾಡಿದ್ದಂತೆ. ಆಗ ಭಾರತೀ ದೇವಿಗೆ ರೈ ಅಂತ ಹೆಸರು, ಭಾರತಿ ಅಂತ ಹೆಸರಲ್ಲ, ಆಗ ರೈ ಅಂತ ಹೆಸರು. ಪ್ರಾಣನಿಗೆ ಪ್ರಾಣ ಅಂತ ಹೆಸರು. ಈ ಗಂಡ ಹೆಂಡತಿಯರನ್ನ ಇಬ್ಬರನ್ನು ಸೃಷ್ಟಿ ಮಾಡಿ ದೇವರ ಆಲೋಚನೆ ಮಾಡಿದ್ದಂತೆ, ಇವರಿಂದ ಪ್ರಜೆಗಳು ಸೃಷ್ಟಿ ಆಗಬೇಕು ಇನ್ನೂ ಹೆಚ್ಚೆಚ್ಚು ಹೆಚ್ಚೆಚ್ಚು ಅಂತ. ಅಂದರೆ ಪ್ರಜೆಗಳ ಸೃಷ್ಟಿ ಹೇಗಾಗಬೇಕು, ಇವರು ಪ್ರಜೆಗಳ ಸೃಷ್ಟಿಯನ್ನು ಮಾಡಬೇಕು, ಕಾಲ ನಿಯಾಮಕರಾಗಿ ಕಾಲದ ಘಟಕದಲ್ಲೂ ಸೇರಬೇಕು ಅಂತ ಇಟ್ಟುಕೊಂಡು ಆ ಪ್ರಾಣದೇವರನ್ನು ಸೂರ್ಯನಲ್ಲಿ ಇಟ್ಟು ಈ ಭಾರತೀ ದೇವಿಯನ್ನು ಚಂದ್ರನಲ್ಲಿ ಇಟ್ಟರಂತೆ. ಚಂದ್ರನಲ್ಲಿ ಭಾರತೀಯ ಒಂದು ರೂಪ, ಸೂರ್ಯನಲ್ಲಿ ಪ್ರಾಣದೇವರ ಒಂದು ರೂಪ, ಎರಡು ರೂಪಗಳಿರುವಂಥದ್ದು, ಇಲ್ಲಿ ಅಲ್ಲಿ ಎರಡು ಕಡೆಗೆ. ಈಗ ನೋಡ್ರಿ, ನಾವು ಸಂಧ್ಯಾವಂದನೆಯನ್ನು ಮಾಡಲಿಕ್ಕೆ ಕೂತಾಗ ಅಥವಾ ಅರ್ಘ್ಯ ಪ್ರದಾನವನ್ನು ಮಾಡುವಾಗ ಸೂರ್ಯನ ಕಡೆಗೆ ಮುಖ ಮಾಡಿ ಅರ್ಘ್ಯ ಕೊಡ್ತಿದ್ರೆ
ಸೂರ್ಯನ ಕಡೆಗೆ ಅಷ್ಟೇ ಅಲ್ಲ, ಪ್ರಾಣದೇವರ ಕಡೆಗೆ ಅರ್ಘ್ಯವನ್ನು ಕೊಡ್ತಿರ್ತೀವಂತೆ. ಪ್ರಾಣದೇವರು ಆ ಸೂರ್ಯಮಂಡಲ ಎಷ್ಟೋ ದೂರ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅಲ್ಲಿನಿಂದ ಕಿರಣಗಳನ್ನು ಬಿಟ್ಟು ನಮ್ಮವರೆಗೆ ಬಂದು ನಮ್ಮನ್ನು ಸ್ಪರ್ಶಿಸಿ ಮಾತಾಡ್ತಾರಂತೆ. ಕಿರಣಗಳ ಮೂಲಕ ಮುಟ್ಟಿ ಮಾತಾಡ್ತಾರಂತೆ. ನೀ ಏನು ಚಿಂತೆ ಮಾಡಬೇಡ, ನಾ ಸೂರ್ಯಮಂಡಲದಲ್ಲಿ ಇದ್ದುಕೊಂಡು ಕೂತಿದ್ದೇನೆ, ನೀನು ನೋಡ್ತಿರ್ತೇನೆ, ನೀನು ಸಂಧ್ಯಾವಂದನೆ ಮಾಡಿದರೆ, ನೀನು ಜಪ ಮಾಡಿದ್ರೆ ಎಲ್ಲ ನಾನು ನೋಡ್ತೀನಿ, ನೀನು ಒಬ್ಬನೇ ಹೊರಟಿದ್ದೀಯಾ, ಭಯ ಆಗ್ತದೆ, ಹಾಗೆ ಹೀಗೆ ಅನ್ಕೋಬೇಡ, ಕಿರಣಗಳ ಮೂಲಕ ನೀನು ಹಿಂದೆ ಬರ್ತಿರ್ತೀನಿ. ಕಿರಣ ಅಂದರೆ ಸಂಸ್ಕೃತದಲ್ಲಿ ಕರ ಅಂತ ಕರೀತಾರೆ. ನನ್ನ ಕೈಗಳೇ ನಿನ್ನ ಜೊತೆಗೆ ಇರ್ತದೆ, ನಿನಗೇನಾದರೂ ನಾನು ಸಹಾಯ ಮಾಡ್ತೀನಿ ಅಂತ ಅಷ್ಟು ದೂರದ ಸೂರ್ಯಮಂಡಲದಲ್ಲಿ ಕುಳಿತುಕೊಂಡು ನಮಗೆ ಅನುಗ್ರಹವನ್ನು ಮಾಡುವಂಥವರು ಪ್ರಾಣದೇವರು ಸೂರ್ಯನಲ್ಲಿ ಒಂದು ರೂಪದಿಂದ ಇದ್ದಾರೆ ಅಂತ ಷಟ್ಪ್ರಶ್ನ ಉಪನಿಷತ್ತು ನಮಗೆ ತಿಳಿಸ್ತದೆ. ಹಾಗೆ ಭಾರತೀ ದೇವಿಯು ಕೂಡ ಅಲ್ಲಿ ಇದ್ದಾರೆ ಅಂತ ತಿಳಿಸಿಕೊಡ್ತಾರೆ ಚಂದ್ರನಲ್ಲಿ. ಹೀಗೆ ವಾಯುದೇವರ ರೂಪಗಳು ಬಹಳ ವಿಚಿತ್ರವಾದದ್ದು, ಇನ್ನೂ ಅನೇಕ ಇದೆ. ಉಪನಿಷತ್ತಿನ ಮೂಲೆಗಳಲ್ಲಿ ಆಚಾರ್ಯರು ಆ ವಾಯುದೇವರ ಅವತಾರಗಳನ್ನು ರೂಪಗಳನ್ನು ಹೇಳ್ತಾ ಹೊರಟದ್ದನ್ನು ತೆಗೆದರೆ ಅದೊಂದು ದೊಡ್ಡ ಕಥೆ ಆಗ್ತದೆ. ಅದಕ್ಕೆ ಕೆಲವು ಮಾತ್ರ ಈಗ ಹೇಳಿ, ಇವತ್ತೇನು ನಮಗೆ ಪ್ರಸಿದ್ಧಿ ಇರುವಂಥ ರೂಪಗಳಿವೆಯೋ ಆ ಪ್ರಸಿದ್ಧವಾದ ರೂಪಗಳು ಅಂದರೆ ಹನುಮ, ಭೀಮ, ಮಧ್ವ, ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಪ್ರವಚನವನ್ನು ಮುಕ್ತಾಯ ಮಾಡಿಸ್ತೇನೆ. ಈಗ ನಾನು ಆಗಲೇ ಹೇಳಿದೆ, ಅನ್ನುವಂಥದ್ದು ಎಲ್ಲ ಕಡೆಗೆ ಬಂತು ಅಂತ ಹೇಳಿದೆ ಪ್ರಾರಂಭದಲ್ಲಿ. ವಾದರಾಜಸ್ವಾಮಿಗಳ ಯುಕ್ತಿ ಮಲ್ಲಿಕೆಯಲ್ಲಿ ಮತ್ತೊಂದು ಮಾತು ಹೇಳುತ್ತಾರೆ, ನಾವು ಪ್ರಾಣದೇವರಿಂದ ಕಲಿಯೋದು ಬಹಳ ಇದೆ ಅಂತ. ಏನು ಕಲಿಯೋದಿದೆ ಅಂದರೆ, ನಮ್ಮ ವರ್ಣಾಶ್ರಮ ಧರ್ಮಗಳನ್ನು, ಅದರಲ್ಲೂ ವಿಶೇಷವಾಗಿ ಆಶ್ರಮ ಧರ್ಮಗಳನ್ನು ಚಂದ ಪರಿಪಾಲನೆ ಮಾಡಬೇಕಂತ, ತಪ್ಪಬಾರದು ಅಂತ ಹೇಳುತ್ತಾರೆ. ನಾವು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಧರ್ಮಗಳು. ಎಲ್ಲರೂ ಸನ್ಯಾಸಿಗಳಾಗ್ತಾರೆ ಅಂತೇನಿಲ್ಲ. ದೇವರು ಯೋಗ್ಯತೆ ಕೊಟ್ಟಿರುವಂತಹ ಸ್ವಾಮಿಗಳಂಥವ್ರು ಮಾತ್ರ ಸನ್ಯಾಸಿಗಳಾಗೋದು. ನಾವೆಲ್ಲ ಸುಮ್ಮನೆ ದೂರ ಕೂತ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ನಿಮ್ಮ ಅನುಗ್ರಹ ಇರಲಿ ಅಂತ ಕೇಳೋದಷ್ಟೇ. ಹಾಗಾಗಿ 4 ಆಶ್ರಮಗಳೇನಿವೆ ಎಲ್ಲ ಇವುಗಳನ್ನು ತಪ್ಪದೇ ಪರಿಪಾಲನೆ ಮಾಡಬೇಕಂತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳುತ್ತಾನೆ. ಮಂತ್ರಾಲಯ ಸ್ವಾಮಿಗಳು ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಬಹಳ ಚೆನ್ನಾಗಿ ಹೇಳುತ್ತಾರೆ. ಅರ್ಥವಾದವನ್ನು ಹೇಳುವಾಗ ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟ ಕಾಮಧುಕ ಅಂತ ಕರೀತಾನೆ. ಅಲ್ಲಿ ಯಜ್ಞ ಅಂತ ಬರ್ತದೆ ಶಬ್ದ. ಭಗವಂತ ಎಲ್ಲ ದೇವತೆಗಳನ್ನು ಎಲ್ಲ ಪ್ರಜೆಗಳನ್ನು ಸೃಷ್ಟಿ ಮಾಡಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಕರೆದಂತೆ, ಬರೀ ನಿಮಗೊಂದು ಕೆಲಸ ಕೊಡ್ತೇನೆ ಅಂತ. ನಮ್ಮನ್ನು ಸೃಷ್ಟಿ ಮಾಡುವಾಗಲೇ ನಮಗೆ ಸಂಬಂಧಪಟ್ಟ ಕೆಲವು ಕೆಲಸಗಳನ್ನು ನಿರ್ಧಾರ ಮಾಡಿ ಕಲಿಸಿದ್ನಂತೆ. ಅದರಲ್ಲಿ ಸಹ ಯಜ್ಞ ಅಂತಿದೆ, ಯಜ್ಞಗಳನ್ನು ಸೃಷ್ಟಿ ಮಾಡಿದ್ದು ಅಂತ. ರಾಯರು ಯಜ್ಞ ಅನ್ನೋ ಶಬ್ದಕ್ಕೆ ಬರೀ ಯಜ್ಞ ಅಂತ ಬರೆಯೋದಿಲ್ಲ, ವರ್ಣಾಶ್ರಮೋಚಿತವಾದ ಕರ್ಮಗಳು ಅಂತ ಬರೀತಾರೆ ರಾಯರು. ಹಾಗಾದರೆ ನಮ್ಮ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಕರ್ಮಗಳೇನಿವೆಯಲ್ಲ ಇವುಗಳೇನು ಅಂತ ಕೇಳಿದ್ರೆ ಕಾಮಧೇನು ಅಂತ ಕರೆದಿದ್ದಾರೆ. ಏಷವೋಸ್ತ್ವಿಷ್ಟ ಕಾಮಧುಕ. ಹಾಗಾದರೆ ನಾನು ಮಾಡುವ ಸಂಧ್ಯಾವಂದನೆ, ನಾನು ಮಾಡುವ ದೇವರ ಪೂಜೆ, ಏಕಾದಶಿ, ಚಾತುರ್ಮಾಸ್ಯಾದಿ ವ್ರತಗಳೆಲ್ಲ ಏನು ಅಂತ ಕೇಳಿದ್ರೆ ಇದು ಕಾಮಧೇನು ಅಂತ ನೆನಪಿಟ್ಟುಕೊಳ್ರಿ. ಇದು ಯಾವುದೂ ಬೇರೆ ಅಲ್ಲ. ಕಾಮಧೇನು ಏನು ಮಾಡ್ತದೆ ಅಂದರೆ ನಮಗೇನು ಬೇಕೋ ಅದು ಕೊಡ್ತದಂತೆ. ಜಗನ್ನಾಥದಾಸರು ಒಂದು ಮಾತಂದರು, ಸುಮನಸ ಧೇನು ಮನೆಯೊಳಗಿರಲು ಗೋಮಯವ ಬಯಸು ಬಂದದಲ್ಲಿ. ಏನು ದಡ್ಡಿದ್ದೀಯೋ, ಸುಮನಸ ಧೇನು ಕಾಮಧೇನು ಮನೆಯಲ್ಲಿದೆ, ಅದನ್ನು ಮನೆಯಲ್ಲಿ ಇಟ್ಟುಕೊಂಡು ಇದು ಸಗಣಿ ಯಾವಾಗ ಕೊಡ್ತದೆ ಅಂತ ಕಾಯ್ಕೊಂಡು ಕೂತಿದ್ದೀಯಲ್ಲ, ಯಾವುದು ಸುಮನಸಧೇನು? ನಮ್ಮ ಆಶ್ರಮೋಚಿತವಾದ ಕರ್ಮಗಳೇ ಸುಮನಸಧೇನು. ಆ ಮನೆಯಲ್ಲಿ ಇರುವಾಗ ಅದನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಅಂತ ಅಳ್ತಾ ಇದ್ದೀಯಲ್ಲ, ಎಷ್ಟು ದಡ್ಡಿದ್ದಿ ಅಂತ ಜಗನ್ನಾಥದಾಸರು ಬೈತಾರೆ. ಹಾಗಾದರೆ ಆಶ್ರಮ ಧರ್ಮಗಳನ್ನು ಸರಿಯಾಗಿ ಪರಿಪಾಲನೆ ಮಾಡಬೇಕು. ರಾಜರಂತಾರೆ, ಪ್ರಾಣದೇವರಿಂದ ಈ ಆಶ್ರಮ ಧರ್ಮಗಳು ಎಷ್ಟು ಚೆಂದಾಗಿ ಪರಿಪಾಲನೆ ಆಗಿದೆ ನೋಡ್ಕೊಳ್ರಿ. ಏನು 3 ಅವತಾರಗಳಲ್ಲಿ 4 ಆಶ್ರಮಗಳನ್ನು ಪರಿಪಾಲನೆ ಮಾಡಿಬಿಟ್ರು. ಸರಿ, ಒಂದು ಗೊತ್ತಾಗ್ತದೆ ಸ್ಪಷ್ಟವಾಗಿ, ಏನು ಅಂದರೆ ಮಧ್ವಾವತಾರದಲ್ಲಿ ಸನ್ಯಾಸಾಶ್ರಮವನ್ನು ಚಂದ ಪರಿಪಾಲನೆ ಮಾಡಿದರು. ಚಂದ ಅಂದರೆ ಏನು ರೀ ಅಂದರೆ ಚಂದ ಇಲ್ಲಾರ್ದದ್ದು ಅಂತ ಹಿಂಗಿರ್ತೇನೆ ಸನ್ಯಾಸ ಅಂತ ತಿಳ್ಕೊಂಡು. ಅದಕ್ಕೆ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಒಂದು ಮಾತು ಹೇಳ್ತಾರೆ, ಎಲ್ಲಿವರೆಗೆ ಶ್ರೀಮದಾಚಾರ್ಯರು ಸನ್ಯಾಸ ಸ್ವೀಕಾರ ಮಾಡಿದ್ದಿಲ್ಲ ಅಲ್ಲಿವರೆಗೆ ಏನಾಗಿತ್ತು ಅಂದರೆ ಸನ್ಯಾಸಾಶ್ರಮವೆಂಬುವಂತಹ ಒಂದು ಪುಷ್ಕರಣಿ, ಒಂದು ತೀರ್ಥ, ಅದು ಮೈಲಿಗೆಯಾಗಿ ಮಲಿನವಾಗಿ ಹೊಲಸಾಗಿ ಕೂತಿತ್ತಂತೆ. ಯಾಕೆ ಅಂದರೆ ಕಂಡವರೆಲ್ಲ ಸನ್ಯಾಸಿಗಳಾಗಿದ್ದರಂತೆ. ತ್ರಿವಿಕ್ರಮ ಪಂಡಿತಾಚಾರ್ಯರಂತಾರೆ, ಯತ್ಶೀಲ ಗಂಗಾಜಲ ಸ್ನಾತಃ ಪುನರ್ಭವಾತ್ ಮೋಕ್ಷಿತಃ. ಅವರೆಲ್ಲರೂ ಕೂತ್ಕೊಂಡು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಅದನ್ನು ಮೈಲಿಗೆ ಮಾಡಿದ್ದಿದ್ರೆ, ಆಚಾರ್ಯರು ಯಾವಾಗ ಸನ್ಯಾಸ ಸ್ವೀಕಾರ ಮಾಡಿದರೋ
ಆಗ ಸನ್ಯಾಸಾಶ್ರಮ ಎನ್ನುವಂತಹ ಒಂದು ತೀರ್ಥ ಅದು ಶುದ್ಧ ಆಯಿತು ಅಂತ ಬರಿತಾ ಇದ್ದಾರೆ. ಅಷ್ಟು ಅದ್ಭುತವಾದ ಸನ್ಯಾಸಾಶ್ರಮ ನಮ್ಮ ಆಚಾರ್ಯರು, ಶ್ರೀಮದಾಚಾರ್ಯರು. ಎಷ್ಟು ವರ್ಷಕ್ಕೆ ಆಶ್ರಮ ಆಗಿದೆ, ಎಷ್ಟು ದಿವಸ ಇದ್ದಾರೆ, ಹೇಗಿದ್ದಾರೆ ಅಂತ ಲೆಕ್ಕ ಹಾಕಿದ್ರೆ ಆಶ್ಚರ್ಯ ಆಗ್ತದೆ. ಅಂಥದ್ದು ಒಂದು ಮಧ್ವಾವತಾರದಲ್ಲಿ ಸನ್ಯಾಸಾಶ್ರಮವನ್ನು ಪರಿಪಾಲನೆ ಮಾಡಿದ್ದು. ಎರಡನೇದ್ದು ಧನ್ಯೋ ಗೃಹಸ್ಥಾಶ್ರಮ ಅಂತ ಕರೀತಾರೆ. ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡಿದರಂತೆ. ಯಾವಾಗ? ಭೀಮಸೇನನಾಗಿದ್ದಾಗ ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡಿದರಂತೆ. ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಭೀಮಸೇನ ದೇವರಿಗೆ ಮತ್ತು ನಾವು ದ್ರೌಪದಿ ದೇವಿ ಒಬ್ಬಳೇ ಹೆಂಡತಿ ಅಂತ ತಿಳ್ಕೊಂಡಿದ್ದೇವೆ. ಹಾಗೇನಿಲ್ಲರಿ. ಗೃಹಸ್ಥಾಶ್ರಮಿ ಆಗಿದ್ದರೆ ಆವಾಗಿನ ಕಾಲಕ್ಕೆ ರಾಜ ಅನ್ನೋ ಬಹುವಲ್ಲಭ ಅಂತ ರಾಜರಿಗೆ ಅನೇಕ ಜನ ಹೆಂಡತಿಯರು ಇರ್ತಿದ್ರಂತೆ. ಭೀಮಸೇನ ದೇವರಿಗೆ ಎಷ್ಟು ಜನ ಹೆಂಡತಿಯರಿರಬೇಕು? ನಾವು ಅಂದ್ಕೊಂಡು ದ್ರೌಪದಿ ಒಬ್ಬಳೇ ಇರಬೇಕು ಹೆಂಡತಿ ಅಂತ. ಹಾಗೇನಿಲ್ಲ. ದ್ರೌಪದಿ ಬಿಟ್ಟರೆ ಕಾಳಿ ಅಂತ ಮತ್ತೊಬ್ಬಳಿದ್ಲಂತೆ, ಇನ್ನೊಬ್ಬ ಹೆಂಡತಿ ಇದ್ಲಂತೆ. ಕಾಳಿ ಬಿಟ್ಟರೆ ಹಿಡಿಂಬೆ ಅಂತ ಮತ್ತೊಬ್ಬಳು ಹೆಂಡತಿ ಇದ್ಲಂತೆ. ದ್ರೌಪದಿ, ಕಾಳಿ, ಹಿಡಿಂಬೆ 3 ಜನ ಪ್ರಸಿದ್ಧ ಇದ್ದಾರೆ. ಇದನ್ನು ಬಿಟ್ಟು 20 ಅಗ್ರರೂಪಾಹ 20 ಜನ ಹೆಂಡತಿಯರಿದ್ರಂತೆ. ಮತ್ತು ಪ್ರತ್ಯೇಕ ಭೀಮಸೇನ ದೇವರಿಗೆ 20 ಜನ ಹೆಂಡತಿಯರು ಒಂದು ಕಡೆಗೆ, ಮತ್ತು ಈ 3 ಜನ 23 ಹೆಂಡತಿಯರನ್ನು ಕಟ್ಟಿಕೊಂಡು ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡಿದವರು ಭೀಮಸೇನ ದೇವರು. ಯಾಕೆ ಹೇಳಿದೆ ಅಂದರೆ ಅಷ್ಟು ಸುರಕ್ಷಿತವಾಗಿ ಅಷ್ಟು ಚೆಂದಾಗಿ ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡಿದರು. ಇನ್ನು ಉಳಿತು ಯಾವುದು? ಬ್ರಹ್ಮಚರ್ಯಾಶ್ರಮ ಒಂದು ಉಳ್ಕೊಳ್ತು, ವಾನಪ್ರಸ್ಥಾಶ್ರಮ ಒಂದು ಉಳ್ಕೊಳ್ತು. ಎರಡರಲ್ಲಿ ಯಾವುದು ಉಳಿತು ಅಂತ ಕೇಳಿದರೆ ಹನುಮದವತಾರ ಇದೆಯಲ್ಲ, ಆ ಹನುಮದವತಾರದಲ್ಲಿ ವಾದರಾಜ ಸ್ವಾಮಿಗಳಂತಾರೆ ಎರಡನ್ನೂ ಪರಿಪಾಲನೆ ಮಾಡಿದರಂತೆ. ಒಂದು ಬ್ರಹ್ಮಚರ್ಯಾಶ್ರಮ, ಒಂದು ವಾನಪ್ರಸ್ಥಾಶ್ರಮ. ಬ್ರಹ್ಮಚರ್ಯಾಶ್ರಮದ ಬಗ್ಗೆ ಪ್ರಶ್ನೆ ಇಲ್ಲೇ ಇಲ್ಲ. ಯಾಕೆ ಅಂದರೆ ಸುಮ್ಮನೆ ಒಂದು ತಮಾಷೆ ಮಾಡ್ತಿರ್ತಾರೆ. ಯಾರೋ ಹುಡುಗ ಹುಡುಗಿ ಓಡಿ ಹೋಗಿದ್ರಂತೆ. ಸುಮ್ಮನೆ ತಮಾಷೆ ಇದು, ಮತ್ತು ಹಂಗೆ ಹೇಳಿದೆ ಅಂತ ತಿಳ್ಕೊಂಡು ಖರೆ ಮಾಡಬಾರ್ದು ಆ ಕೆಲಸ. ಓಡಿ ಹೋದ್ರಂತ ಲಗ್ನ ಮಾಡ್ಕೋಬೇಕು ಅಂತ ಒಂದು ಗುಡಿ ಇತ್ತಂತ. ಬಡ ಬಡ ಗುಡಿಗೆ ಹೋದರು, ಹಾರ ತೊಗೊಂಡ್ರು, ಇನ್ನು ಬದಲಾಯಿಸ್ಕೋಬೇಕು, ಲಗ್ನ ಮಾಡ್ಕೋಬೇಕು ಅಂತ ನೋಡಿದ್ರಂತ. ಹುಡುಗ ತಲೆ ತೆಳಗೆ ಹಾಕಿಬಿಟ್ಟಂತ. ಆಕೆ ಹುಡುಗಿ ಕೇಳಿದಂತ, ಯಾಕೆ ಓಡಿಸ್ಕೊಂಡು ಬಂದು ಇನ್ನು ಲಗ್ನ ಮಾಡ್ಕೋಬೇಕು ಅಂತ ಮನಸ್ಸು ಬಂದಿಲ್ಲೇನು? ಇಲ್ಲ, ನೀನು ಲಗ್ನ ಮಾಡ್ಕೊಳ್ಳಿಕ್ಕೆ ನನಗೇನು ತಕರಾರಿಲ್ಲ, ಈ ಗುಡಿಯೊಳಗೆ ಲಗ್ನ ಆಗಂಗಿಲ್ಲ ಅಂತ. ಯಾಕೆ? ಇದು ಅಡವಿ ರಾಯನ ಗುಡಿ ಅದ, ಈ ಲಗ್ನ ಮಾಡ್ಕೊಳ್ಳಿಕ್ಕೆ ಬರಂಗಿಲ್ಲ ಅಂತ ಹೇಳಿರಂತೆ. ಅಂದರೆ ಬ್ರಹ್ಮಚಾರಿಯ ಗುಡಿಯಲ್ಲಿ ಲಗ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ ಅವ್ನು ಬಿಟ್ಟು ಹೋದನಂತೆ. ಹಾಗೆ ಬ್ರಹ್ಮಚರ್ಯಾಶ್ರಮ ಎಷ್ಟು ಪ್ರಸಿದ್ಧಿ ಹನುಮಂತ ದೇವರದ್ದು ಅಂದರೆ ಆ ಗುಡಿಯೊಳಗೆ ಲಗ್ನನೂ ಮಾಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲೋ ಅನ್ನೋರಿದ್ದಾರೆ. ಹಾಗಾಗಿ ಬ್ರಹ್ಮಚರ್ಯಾಶ್ರಮ. ರಾಜರಂತಾರೆ ವಾನಪ್ರಸ್ಥಾಶ್ರಮ ಒಂದು ಉಳಿತಲ್ಲ, ಅದನ್ನು ಎಲ್ಲಿ ಪರಿಪಾಲನೆ ಮಾಡಿದ್ರು ಅಂದರೆ ಹನುಮದವತಾರದಲ್ಲೇ ಪರಿಪಾಲನೆ ಮಾಡಿದ್ರಂತೆ. ಯಾಕೆ? ಹನುಮದವತಾರದಲ್ಲಿ ಎಲ್ಲೂ ಕೂಡ ಮನೆಯ ಆಹಾರವನ್ನು ಸ್ವೀಕಾರ ಇಲ್ಲ. ವಾನಪ್ರಸ್ಥಾಶ್ರಮ ಅಂದರೆ ವನದಲ್ಲೇ ಬೆಳೆಸಿ ವನದಲ್ಲೇ ಇದ್ದದ್ದನ್ನು ತಿಂದುಕೊಂಡು ಅಲ್ಲೇ ಸಾಧನೆ ಮಾಡಿಕೊಂಡಿರಬೇಕು ಅಂತ. ನಾವು ಅಲ್ಲಿ ಹೋದ ಮೇಲೂ ವಾನಪ್ರಸ್ಥಾಶ್ರಮಿಗಳಾದ ಮೇಲೂ ಮನೆಯಿಂದಲೇ ಟಿಫಿನ್ ಕ್ಯಾರಿಯರ್ ಬರ್ತಿತ್ತು ಅಂದರೆ ಅದು ವಾನಪ್ರಸ್ಥಾಶ್ರಮ ಅಂತ ಕರೆಸ್ಕೊಳ್ಳೋದಿಲ್ಲ. ನಾನು ಹಗಲ ಅನೇಕ ಸರ್ತಿ ಪುರಾಣದೊಳಗೆ ಹೇಳ್ತಿರ್ತೀನಿ, ಒಂದು ಕತೆ ಹೇಳ್ತಿರ್ತೀನಿ. ಸ್ವಾಮಿಗಳಿದ್ದಾರೆ, ತಪ್ಪು ತಿಳ್ಕೊಬಾರ್ದು, ಸ್ವಾಮಿಗಳಲ್ಲಿ ಪ್ರಾರ್ಥನಾ ಮಾಡ್ಕೊಂಡು ಒಂದು ಕತೆ ಹೇಳ್ತೀನಿ. ಒಬ್ಬ ಸ್ವಾಮಿಗಳಾಗ್ಬಿಟ್ನಂತ್ರಿ ಅರ್ಜೆಂಟಿಗೆ. ಇದು ಯಾಕೆ ಹೇಳ್ತೀನಿ ಅಂದರೆ ಎಲ್ಲಿದ್ದಾಗ ಏನಾಗಬೇಕು ಅದೇ ಆಗಬೇಕು ಅಂತ. ಮನ್ಯಾಗ ಹೆಂಡತಿ ಜೊತೆ ಜಗಳ ಆತಂತ, ಬ್ಯಾಡ್ ನಡಿ ಅಂತ ಸ್ವಾಮಿಗಳಾಗ್ಬಿಟ್ನಂತ. ಹೆಂಡತಿ ಜೊತೆಗೆ ಜಗಳಾಡಿ ಸ್ವಾಮಿಗಳಾಗಬಾರ್ದ್ರಿ, ವೈರಾಗ್ಯ ಬಂದು ಸ್ವಾಮಿಗಳಾಗೋದು ಅಂತ ಇರ್ತದೆ ಅದು. ಹೋಗಿ ಸ್ವಾಮಿಗಳಾಗ್ಬಿಟ್ಟವ. ಸ್ವಾಮಿಗಳಾದ ನದಿ ದಂಡಿಗೆ ಹೋದ, ಅಲ್ಲೊಂದು ಗುಡಿಸ್ಲು ಹಾಕ್ಕೊಂಡಿದ್ದವ. ಗುಡಿಸ್ಲು ಹಾಕ್ಕೊಂಡಿದ್ದಾನೆ. ಒಂದು 4 ದಿವಸ ಏನೋ ಚಂದ ನಡೀತು, ಸನ್ಯಾಸಾಶ್ರಮ ಚಂದ ನಡೀತು. ಏನಾಯ್ತು ಅಂದರೆ 5ನೇ ದಿವಸ ಒಂದು ಸಮಸ್ಯೆ ಶುರುವಾತ್ರಿ. ಇದ್ದದ್ದು 2 ಲಂಗೋಟಿ ಇದ್ದು ಪಾಪ ಅವನ ಕಡೆಗೆ. 1 ಲಂಗೋಟಿನ ಇಲಿ ಕಡ್ದು ಬಿಡ್ತ್ರಿ. ಇಲಿ ಕಡ್ದ ಮೇಲೆ ಇನ್ನು ಮುಂದೆ ನಾಳೆಗೆ ಏನು ಮಾಡ್ಬೇಕು ಅವನ ಪರಿಸ್ಥಿತಿ? 1 ಲಂಗೋಟಿ ಹಾಕ್ಕೊಂಡು ಎಷ್ಟಂತ ಒದ್ದಾಡಬೇಕು? ಅದಕ್ಕೆ ವಿಚಾರ ಮಾಡಿದ, ಚಿಂತೆ ಮಾಡ್ಕೋತ ಕೂತಿದ್ದಂತ. ಯಾರೋ ನದಿ ದಂಡಿಗೆ ಬಂದೋಳದಂತ. ಸ್ವಾಮಿಗಳ ಯಾಕೆ ವಿಚಾರ ಮಾಡ್ಲಿಕ್ಕತ್ತೀರಿ? ಒಂದು ಬೆಕ್ಕ ಸಾಕ್ರಿ, ಹೇಳ್ತೀನಿ ನೋಡ್ರಿ. ಒಂದು ಬೆಕ್ಕ ಸಾಕಿದ್ರಿ ಅಂದರೆ ಯಾವ ಇಲಿನೂ ಬರಂಗಿಲ್ಲ ನಿಮ್ಮ ಹತ್ರ ಅಂದರು. ಸರಿ ಅಂಥೇಳಿ ಒಂದು ಬೆಕ್ಕ ಸಾಕಿದ್ರಿ. ಆ ಬೆಕ್ಕು ಇದ್ದಿಲಿನ ಹೊಡೆದು ಮುಗಿಸ್ಬಿಡ್ತ್ರಿ. ಮರುದಿವಸ ಆ ಬೆಕ್ಕು ಸ್ವಾಮಿಗಳು ನೋಡ್ಕೋತ ಕೂತಿತ್ತಂತ, ನನಗೆ ಆಹಾರಕ್ಕೇನು ವ್ಯವಸ್ಥೆ ಅಂತ ತಿಳ್ಕೊಂಡು. ಮತ್ತು ಸ್ವಾಮಿಗಳು ಚಿಂತೆ ಶುರುವಾಯಿತು. ಸ್ವಾಮಿಗಳು ಮತ್ತು ಅವ್ರನ್ನ ಕೇಳಿದ್ರಂತ, ನದಿ ಸ್ಥಾನಕ್ಕೆ ಬಂದವ್ರನ್ನ, ಏನು ಮಾಡ್ಬೇಕು ರೀ? ಸ್ವಾಮಿಗಳ ಒಂದು ಆಕಳ ಸಾಕ್ರಿ, ಯಾಕೆ ತಲೆ ಕೆಡ್ಸ್ಕೋತೀರಿ ಅಂದ್ರಂತ. ಆಕಳ ಸಾಕಿದ್ರಿ. ಆಕಳ ಸಾಕಿದ್ರು ಹಾಲು ಹಿಂಡ್ಕೋತ ಕೂತರು. ಈ ಸ್ವಾಮಿಗಳು ಪ್ರವಚನ ಜಪ ಪಾಠ ಎಲ್ಲ ನಿಂತುಬಿಟ್ಟು, ಹಾಲು ಹಿಂಡೋದು, ಬೆಕ್ಕಿ ಕುಡಿಸೋದು, ತಾವು ಮಾಡೋದು ಇದೇ ಕೆಲಸ ನಡೀತ್ರಿ. ಅವ್ನು ಕೊನೆಗೆ ಇವಂದ ಎಷ್ಟಂತ ಹಾಲು ಹಿಂಡ್ಕೋತ ಕೂಡಲಿ 3 ಹೊತ್ತು. ಕೊನೆಗೆ ಮತ್ತೆ ಯಾರಿಗೂ ಸಲಹೆ ಕೇಳಿದಂತ ಅವನಂತ, ಸ್ವಾಮಿಗಳ ಊರಾಗ ನಿಮ್ಮ ಹೆಂಡ್ತಿದ್ದಾಳಕ್ಕಿನ ಕರ್ಕೊಂಬಂದು ಇಲ್ಲೇ ಇಟ್ಕೊಳ್ರಿ, ಸುರಕ್ಷಿತ ಹಾಲು ಹಿಂಡ್ತಾಳೆ ಅಂತ ಹೇಳಿದಂತ. ಅವ್ನು ಕೊನೆಗೆ ಇಂಥ ಸನ್ಯಾಸಾಶ್ರಮ ಎದಕ್ಕೆ ಬರ್ತದೆ? ವಾನಪ್ರಸ್ಥಾಶ್ರಮ ಎದಕ್ಕೆ ಬರ್ತದೆ? ಮತ್ತು ಮನೆಯಿಂದೇ ಕ್ಯಾರಿಯರ್ ಬರೋದಿದ್ರೆ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಅಂತ ಕರೆಯಂಗಿಲ್ಲರಿ ಅವನ್ನೆಲ್ಲ. ಅದಕ್ಕೆ ಶುದ್ಧವಾದ ವಾನಪ್ರಸ್ಥಾಶ್ರಮ ಅಂದರೆ ಮುಖ್ಯ ಪ್ರಾಣದೇವರು ಮಾಡಿದವರು.
ಅದಕ್ಕೆ ಆಚಾರ್ಯ ಹೇಳ್ತಾರೆ, ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರ. ಬ್ರಹ್ಮಚರ್ಯ, ವಾನಪ್ರಸ್ಥ ಹನುಮದವತಾರದಲ್ಲಿ, ಗೃಹಸ್ಥಾಶ್ರಮ ಭೀಮಾವತಾರದಲ್ಲಿ, ಸನ್ಯಾಸಾಶ್ರಮ ಮಧ್ವಾವತಾರದಲ್ಲಿ ನಡೆಸಿ ಒಂದೂ ಆಶ್ರಮದ ಧರ್ಮಗಳನ್ನು ತಪ್ಪಿಸಿಲ್ಲ ನಮ್ಮ ಆಚಾರ್ಯರು ಅಂತ ತಿಳಿದುಕೊಂಡು ವಾಯುದೇವರು ಅಂತ ರಾಜರು ಯುಕ್ತಿ ಮಲ್ಲಿಕೆಯ ಫಲಸೌರಭದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ವಾಯುದೇವರ ಅನೇಕ ರೂಪಗಳು. ವಾಮನಾವತಾರದ ಕಥೆಯನ್ನು ಕೇಳ್ತೀವಿ. ವಾಮನಾವತಾರದ ಕಥೆಯನ್ನು ಕೇಳುವಾಗ ದಾನ ತಗೊಂಡ ಪ್ರಸಿದ್ಧವಾದ ಕಥೆ ಇದೆ, ಬೆಳೆಸೋದಿಲ್ಲ, ನನ್ನ ಉಪನ್ಯಾಸ ಸಮಯ ಮುಕ್ತಾಯ ಆಗ್ತಾ ಇದೆ, ಕೊನೆ ಮಾತು ಹೇಳಿ ಮುಗಿಸ್ತೇನೆ. ದಾನ ತಗೊಂಡ, ಕೊಡೋ ಕಾಲಕ್ಕೆ ಅವನು ಉತ್ಸಾಹದಾಗ ಕೊಟ್ಬಿಟ್ಟ. ಈ ಕೊಡೋರು ತೊಗೊಳ್ಳೋರು ನೋಡ್ಕೊಂಡು ತೊಗೋತಿರ್ಬೇಕ್ರಿ. ಅವ್ರು ಕೊಟ್ಟರು ಅಂತ ಇವರು ಉತ್ಸಾಹದಾಗ ತೊಗೊಳ್ಳೋದು, ಇವ್ರು ಕೇಳಿದ್ರು ಅಂತ ಅವ್ರು ಉತ್ಸಾಹದಾಗ ಕೊಡೋದು, ಇವೆರಡೂ ಕೆಲಸ ಮಾಡಬಾರ್ದು. ನೋಡ್ಕೊಂಡು ಕೊಡಬೇಕು, ನೋಡ್ಕೊಂಡು ತೊಗೋಬೇಕು. ಕೊಟ್ಟರು ಎರಡನೇ ಪಾದ ಎತ್ತಿದ ಅಂತ ಕಥೆ ಕೇಳ್ತೀವಿ. ಎರಡನೇ ಪಾದ ಎತ್ತಿದಾಗ ಏನಾಯಿತು, ಮೇಲೆ ಹೋಯಿತು. ಆ ಮೇಲೆ ಪಾದವನ್ನು ಎತ್ತಿದ, ಒಂದು ತೆಳಗಿನ ಅಳದಿದ್ದ, ಎರಡನೇ ಪಾದ ಮೇಲಿನ ಭಾಗಗಳನ್ನು ಲೋಕಗಳನ್ನು ಅಲಿಯಕ್ಕೆ ಹೋದ. ಆಗ ಉಗುರಿನ ತುದಿ ತಾಕಿ ಬ್ರಹ್ಮಾಂಡದ ಕರ್ಪಟ ಸೀಳಿ ನೀರು ಬಂತು ಹೊರಗಡೆಗೆ ಅಂತ ಕೇಳ್ತೀವಿ. ರಾಜರಂತಾರೆ, ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನಕನ ಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಕಾಂಗಾಘ ವಾಮನ ನಮಃ. ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನಕನ ಕಾಂಗಾಂಡ ಪಾತಿ ತಟಿನಿ. ರಾಜರ ಶಬ್ದ ಹೆಂಗವ ಅಂದರೆ ಆ ಪಾದ ತಾನ ಮ್ಯಾಲೆ ಹೋಗ್ಬೇಕ್ರಿ, ಹಂಗೆ ಅದ. ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನಕನ ಕಾಂಗಾಂಡ ಪಾತಿ ತಟಿನಿ. ನೀರು ತೆಳಗೆ ಬರ್ತಾ ಇದೆ ಹರ್ಕೊಂಡು, ಹಾಗೆ ಬರೆದಿದ್ದಾರೆ. ಸರಿ ಆಯಿತು, ದಾನ ಆಯ್ತು, ತೊಗೊಂಡ್ರು, ಪಾದ ಮೇಲೆ ಹೋಯ್ತು, ಎಲ್ಲ ಆಯ್ತು, ಮುಗೀತ್ರಿ. ವಾಮನಾವತಾರ ಕಥೆ ಮುಗೀತು, ಆಚಾರ ಪುರಾಣ ಮುಗಿದು ಹೋತ್ರಿ. ಒಬ್ಬ ಬಾಜು ಕೂತಿದ್ದಂತ ಪುರಾಣ ಮುಗಿದ ಮೇಲೆ ಆಚಾರ ಪುರಾಣ ಎಲ್ಲ ಮುಗಿಸಿದ್ರಿ, ಬರೋಬ್ಬರಿ ಆಯ್ತು, ಅದು ಮ್ಯಾಲೆ ಸೀಳಿತ್ತು, ನೀರು ಬರ್ಲಿಕ್ಕತ್ತಿತ್ತಲ್ಲ, ಅದು ಇನ್ನೂ ಬರ್ಲಿಕ್ಕತ್ತದೋ ನಿಂತದು ಅಂತ ಕೇಳಿದ್ನಂತವ. ಹೌದು, ಲೀಕೇಜ್ ಅದ ನೋಡ್ರಿ, ಅವನ ಸಮಸ್ಯೆ ಅವಂದ್ರಿ. ಈ ಬ್ರಹ್ಮಾಂಡದಾಗ ಅದು ಹಾಗೆ ನೀರು ಬರ್ಕೋತಿದ್ರೆ ಇಷ್ಟೊತ್ತಿಗೆ ತುಂಬಿ ಹೋಗ್ಬೇಕಾಗಿತ್ತು ರೀ ಆಚಾರ. ಅದಕ್ಕೆ ಅದು ಏನು ಮುಂದೆ ಲೀಕೇಜನ್ನು ಯಾರು ಅದಕ್ಕೇನೋ ಹಚ್ತಾರಲ್ಲ, ಅದೇನೋ ಹಚ್ಚಿ ಟೇಪ್ ಹಚ್ಚಿ ನಿಲ್ಲಿಸಿದ್ರೋ ಯಾರು ಹಂಗೆ ಬರ್ಕೋತಿತ್ತು ಆಚಾರ ಅಂದ್ರಂತ. ನಿನ್ನ ಮನೆಯಲ್ಲ ಮತ್ತೊಬ್ಬರ ಮನೆಯಲ್ಲ, ಹೋಗಿ ನಡಿ, ಯಾರು ಸೋರ್ಕೊಂಡ್ರೆ ಏನಾಗಬೇಕಾಗ್ಯದ ಅಂತ. ಹಂಗಲ್ರಿ ಆಚಾರ, ಬ್ರಹ್ಮಾಂಡ ಯಾರ್ದೇನ್ರ ಆದ್ರೆ ನಮ್ಮ ಮೇಲೆ ಬರ್ತದ್ರಿ ಆಚಾರ ಅಂದಂತವ. ಓ ಹಿಂಗೆ ಆತ್ ನಡಿ ಅಂತ ಹೇರಂತ. ಅದಕ್ಕೆ ಪ್ರಕಾಶ ಸಂಹಿತ ಅಂತ ಒಂದು ಗ್ರಂಥ. ಆ ಪ್ರಕಾಶ ಸಂಹಿತೆಯಲ್ಲಿ ಹೇಳುವಾಗ ಒಂದು ಮಾತು ಬರೀತಾರೆ, ಯಾವಾಗ ವಾಮನಾವತಾರದ ಕಾರ್ಯ ಮುಗೀತೋ, ಅರ್ಥಾತ್ ಅದು ಸೀಳಿ ಹೋಯಿತೋ, ಒಡನೆಯೇ ವಾಯುದೇವರು 3 ಕೋಟಿ ರೂಪಗಳನ್ನು ತೆಗೆದುಕೊಂಡ್ರಂತೆ. ಭಾರತೀ ದೇವಿಯರು ವಾಯುದೇವರಿಬ್ಬರೂ ಕೂಡ 3 ಕೋಟಿ ರೂಪಗಳನ್ನು ತೆಗೆದುಕೊಂಡು ಅದೇನು ಸೀಳಿತ್ತಲ್ಲ ಅದನ್ನು ಪುನಃ ಕೂಡಿಸಿದ್ರಂತೆ. ಆ ರೂಪಗಳಿಂದ ಅವೆರಡನ್ನು ಪ್ಯಾಚ್ ವರ್ಕ್ ಮಾಡಿದರು ಅಂತ ಹೇಳ್ತಾ ಇದ್ದಾರೆ ಪ್ರಕಾಶ ಸಂಹಿತೆಯಲ್ಲಿ. ಆಶ್ಚರ್ಯ ಆಗುತ್ತೆ, ಇಷ್ಟು 3 ಕೋಟಿ ರೂಪ. ಅದನ್ನು ಆಚಾರ್ಯ ತಾತ್ಪರ್ಯದಲ್ಲಿ ಹೇಳುವಾಗ 3 ಕೋಟಿ ರೂಪ ಪವನಸ್ಸುತೋಮೆ ಅಂತ ಹೇಳ್ತಾರೆ. 3 ಕೋಟಿ ರೂಪಗಳನ್ನು ತೆಗೆದುಕೊಂಡ್ರು ವಾಯುದೇವರು ಅಂತ. ಯಾಕೆ 3 ಕೋಟಿ ರೂಪ ಎದಕ್ಕೆ ಬೇಕಾಗಿತ್ತು ಅಂದರೆ, ಅಷ್ಟು ಅವತಾರಗಳನ್ನು, ಅಷ್ಟು ರೂಪಗಳನ್ನು ಎತ್ತಿಕೊಂಡು ವಾಮನಾವತಾರ ಆದ ಮೇಲೆ ಅದೇನು ನೀರು ಕೆಳಗೆ ಬರ್ತಿತ್ತೋ, ಹಾಗೇ ಜಲಾವರಣದಲ್ಲಿ ಇದ್ದ ನೀರು ಅಷ್ಟು ಹೊಳಗೆ ಬಂದುಬಿಟ್ಟಿದ್ರೆ ಭೂಮಿಯ ಪರಿಸ್ಥಿತಿ ಏನು, ಬರದೇ ಇದ್ದಂತೆ ಅದನ್ನು ಕೂಡಿಸಿ ಇಟ್ಟದ್ದು ನಮ್ಮ ವಾಯುದೇವರು ಅಂತ ತಿಳಿದುಕೊಂಡು ಹೇಳಿಕೊಡ್ತಾರೆ. ಹೀಗೆ ವಾಯುದೇವರ ಅವತಾರಗಳ ಬಗ್ಗೆ ನಾವು ಪುರಾಣಗಳನ್ನು, ಅದನ್ನು ಉಪನಿಷತ್ತುಗಳನ್ನು, ದಾಸಾಹಿತ್ಯವನ್ನು ಓದಿದಾಗ ಬಹಳ ಆಶ್ಚರ್ಯ ಆಗ್ತದೆ. ಪುರಾಣಗಳಲ್ಲಿ ಆಚಾರ್ಯರು ಇಡಿಯಾದ ಸರ್ವಮೂಲ ಗ್ರಂಥಗಳನ್ನು ತೆಗೆದಾಗ ವಾಯುದೇವರ ರೂಪಗಳ ಒಂದು ಪಟ್ಟಿಯನ್ನು ಕೊಡುತ್ತಾರೆ. ಯಜ್ಞಕ್ಕೆ ನಿರ್ವಹಣೆಗೆ ಸಂಬಂಧಪಟ್ಟದ್ದು, ನಿತ್ಯದಲ್ಲಿ ಲೋಕಗಳಲ್ಲಿ ಕೆಲಸ ಮಾಡುವಂಥದ್ದು, ಎಷ್ಟು 171 ರೂಪಗಳ ವಿಚಾರವನ್ನು ತಿಳಿಸಿಕೊಡುತ್ತಾರೆ. 171 ರೂಪಗಳಿಂದ ನಿತ್ಯ ನಮ್ಮ ಜೀವನ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರಂತೆ. ಅಂಥ ವಾಯುದೇವರ ಅವತಾರಗಳ ಬಗ್ಗೆ ಪ್ರಸಿದ್ಧವಾದ ಅವತಾರ ಹನುಮದವತಾರ, ಭೀಮಾವತಾರ, ಮಧ್ವಾವತಾರಗಳು. ಅದು ತಾವೆಲ್ಲ ತಿಳಿದಿರುವಂತಹದ್ದು, ವೇದೋಕ್ತವಾದ ಮಹಿಮೆ. ಅಂಥ ವಾಯುದೇವರ ವಿಷಯ ಒಂದು ಸ್ವಲ್ಪ ಹೊತ್ತು ಮಾತಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಪರಮ ಪೂಜ್ಯ ಸ್ವಾಮಿಗಳು, ಪಲಿಮಾರು ಮಠಾಧೀಶರು, ಶ್ರೀಪಾದಂಗಳವರು, ಅವರು ನನ್ನ ಮೇಲೆ ಬಹಳ ಪ್ರೇಮ, ಅನುಗ್ರಹ ಮಾಡಿದ್ದಾರೆ. ಇವತ್ತು ಬಂದು ಕೂಡಲೇ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದೆ. ಎಷ್ಟು ವರ್ಷ ಆಯಿತು ನಿಮ್ಮನ್ನು ಭೇಟಿಯಾಗಿ ಅಂತ ಕೇಳ್ತಾರೆ. ನಾನು ಏನಾಗಬೇಕಾಗಿದೆ ಸ್ವಾಮಿಗಳಿಗೆ, ಅಷ್ಟು ಪ್ರೀತಿಯಿಂದ ಮಾತಾಡಿಸಿದರು ಸ್ವಾಮಿಗಳು. ಯಾವಾಗಲೂ ಮುಗುಳ್ನಗೆಯ ಸ್ವಾಮಿಗಳು, ಮುಖದಲ್ಲಿ ಯಾವಾಗಲೂ ಮಂದಹಾಸ, ಅಷ್ಟು ನಗನಗತಾ ಇದ್ದು ಎಲ್ಲರ ಜೊತೆಗೂ ಪ್ರೀತಿಯಿಂದ ವ್ಯವಹಾರ ಮಾಡಿದವರು. ಸ್ವಾಮಿಗಳ ಔದಾರ್ಯ ಎಂಥದ್ದು ಅಂತ ಹೇಳ್ತೇನೆ. ನಾನು ತಮಿಳುನಾಡಿಗೆ ಪ್ರವಚನಕ್ಕೆ ಹೋಗ್ತಿರ್ತೇನೆ, ವಿಶೇಷವಾಗಿ ಕೊಯಮತ್ತೂರಿಗೆಲ್ಲ ಪ್ರವಚನಕ್ಕೆ ಹೋಗಿರ್ತೇನೆ. ಸ್ವಾಮಿಗಳಲ್ಲಿ ಅನೇಕ ಬಾರಿ ಹೋಗಿ ಬಂದದ್ದೆಲ್ಲ ಇರ್ತದೆ. ಅಲ್ಲಿ ಪ್ರವಚನವನ್ನು ಮಾಡಿಸ್ತಾರೆ ಸ್ವಾಮಿಗಳು.
ಪ್ರವಚನ ಮಾಡಿಸುವಾಗ ಸ್ವಾಮಿಗಳು ಮಠದ ವತಿಯಿಂದ ಎಲ್ಲ ಕಡೆಗೆ ಜ್ಞಾನ ಕಾರ್ಯ ಆಗುವಂತೆ ಮಾಡಿಸ್ತಿರ್ತಾರೆ. ಅಲ್ಲೊಬ್ಬರು ರವಿ ಅಂತ ಇದ್ದಾರೆ, ಅವರು ನಾವು ಭಾಳ ಬೇಕಾದವರು, ಸ್ವಾಮಿಗಳಿಗೂ ಪರಿಚಯ. ಅವರು ಹೇಳಬೇಕು, ಜ್ಞಾನ ಕಾರ್ಯಕ್ಕೆ ಪ್ರವಚನ ಮಾಡಿಸ್ರಿ ಅಂತ ಸ್ವಾಮಿಗಳು. ಮಾಡಿಸ್ಲಿಕ್ಕೆ ಹೋದ ಕೂಡಲೇ ಅಕಸ್ಮಾತ್ ಜ್ಞಾನ ಕಾರ್ಯ ಪ್ರವಚನ ಅಂದ ಕೂಡಲೇ ಮತ್ತೆ ಜನರಿಂದ ಹಣ ಕೇಳುವ ಪ್ರಸಂಗ ಬರ್ತದೆ. ಇಲ್ಲ, ನೀವು ಆಚಾರ ಬರ್ತಾರೆ, ದಕ್ಷಿಣೆ ಕೊಡ್ರಿ, ಅದು ಇದು ಅಂತ. ಸ್ವಾಮಿಗಳ ವ್ಯವಸ್ಥೆ ಏನು ಅಂದರೆ, ಜನರಿಂದ 1 ರೂಪಾಯಿ ತಗೊಳ್ಬೇಡ್ರಿ, ಮಠದಿಂದಲೇ ನಾನೇ ಕೊಡ್ತೀನಿ. ಎಷ್ಟು ಪಂಡಿತರನ್ನ ಕರೆಸ್ರಿ, ಪ್ರವಚನ ಮಾಡಿಸ್ರಿ, ಅವರಿಗೆ ಕೊಡೋ ಕಾರಣಕ್ಕೆ ನಮ್ಮ ಮಠದಿಂದ, ನಮ್ಮ ವತಿಯಿಂದ. ಏನು ಆಶ್ಚರ್ಯ ಅದು! ಎಲ್ಲೋ ದೂರದ ತಮಿಳುನಾಡಿನಲ್ಲಿ ಆಚಾರ್ಯರ ಗ್ರಂಥಗಳು, ಭಾಗವತಾದಿ ಗ್ರಂಥಗಳು, ಎಲ್ಲ ಗ್ರಂಥಗಳ ಪಾಠ ಪ್ರವಚನ ಆಗಬೇಕು. ಜನರ ಬಳಿ ಹಣ ಕೇಳಿದರೆ ಮತ್ತೆ ಎಲ್ಲಿ ಚಿಂತೆ ಮಾಡ್ತಾರೋ ಅನ್ನೋದಕ್ಕೆ ಸ್ವಾಮಿಗಳು ತಾವೇ ಹಣವನ್ನು ಕೊಟ್ಟು, ವಿದ್ವಾಂಸರ ಸಂಭಾವನೆ ನಾನು ಕೊಡ್ತೇನೆ, ನೀವು ಕೇವಲ ಪ್ರವಚನ ಮಾಡಿಸ್ರಿ ಅಂತ ಹೇಳುವಂಥ ದೊಡ್ಡ ಅವಧಾರ್ಯ ಸ್ವಾಮಿಗಳಲ್ಲಿ ಇರತಕ್ಕಂಥದ್ದು. ಆಶ್ಚರ್ಯ ಆಗ್ತದೆ ನೋಡಿದರೆ. ಹೀಗೆ ಅನೇಕ ಊರುಗಳಲ್ಲಿ, 1-2 ಅಲ್ಲ, ಅನೇಕ ಊರುಗಳಲ್ಲಿ ಅಷ್ಟು ಅಂತಹ ಕಾರ್ಯಕ್ರಮಗಳು. ಎಲ್ಲಕ್ಕಿಂತಲೂ ಮುಖ್ಯ, ಮೊನ್ನೆ ನೋಡಿದ್ದು ಸ್ವಾಮಿಗಳು ಒಂದು ತಿಂಗಳು ಪ್ರಯಾಗದಲ್ಲಿ, ಅದು ಏನ್ರಿ ಅನ್ನದಾನ. ಸ್ವಾಮಿಗಳು ಒಂದೇ ಮಾತು ಹೇಳಿದ್ರೆ, ತಂಗ ಅಲ್ಲಿ ಹೋಗಿ ಬಂದವ್ರು ಹೇಳಿದ್ರು, ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಸ್ವಾಮಿಗಳ ಪಾದ ಸ್ಪರ್ಶ ಮಾಡಿದ್ದೇನೆ. ಅವರು 1 ತಿಂಗಳು, ನಾವೆಲ್ಲೋ 1 ದಿವಸ ಅಲ್ಲಿ ಹೋಗಿ ಆ ಮಹಾಕುಂಭದಲ್ಲಿ ಸ್ನಾನ ಮಾಡಿ ಬಂದರೆ, ಇನ್ನು ನಮ್ಮ ಪೌತ್ರರು ಪ್ರಪೌತ್ರರು ಬಂದರೂ ಹೇಳ್ತಿರ್ತೇವೆ, ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಮಹಾಕುಂಭಕ್ಕೆ ಹೋಗಿ ಬಂದಿದ್ದ, ಎಷ್ಟು ದಿವಸ ಸ್ನಾನ ಮಾಡಿದ? ಒಂದೇ ಸರ್ತಿ ಮುಳುಗಿದ. 1 ಸರ್ತಿ ಮುಳುಗಿದ್ದನ್ನು ಪಿತೃಪಿತಾಮಹ ಪ್ರಪಿತಾಮಹನಂ ಅಂತ ಹೇಳ್ಕೋತಿರೋರು ನಾವು. ಸ್ವಾಮಿಗಳು 1 ತಿಂಗಳು ಪೂರ್ಣ ಮಾಘಸ್ನಾನವನ್ನು ಅಲ್ಲಿಯೇ ಮಾಡಬೇಕು. ಯಾವಾಗ ಅಂದರೆ ಬೆಳಗಿನ ಜಾವ 3 ಗಂಟೆಗೆ. ನೆನಪಿಟ್ಟುಕೊಳ್ಳ್ರಿ, ನನಗೆ ಅದು ಅನಿಸೋದು, ವಾಯುದೇವರ ಸನ್ನಿಧಾನ ಅವರಲ್ಲಿ ಇಲ್ಲದೆ ಹೋದರೆ ಆ 3 ಗಂಟೆಗೆ ಆ ಚಳಿಯಲ್ಲಿ ಸ್ನಾನ, ಅದು ಮಾಘಸ್ನಾನ ಅಂತ ಹೆಸರದ್ರಿ, ಬಲವಂತದ ಮಾಘಸ್ನಾನ ಅಂತ ಕರಿತಿರ್ತಾರೆ ನಮ್ಮಲ್ಲಿ. ಚಳಿಗಾಲದಾಗ ಸ್ನಾನ ಮಾಡೋದು ಅಂದರೆ ಆಗೋದಲ್ಲ. ನನಗೆ ಮಧ್ವಜಯದ ಶ್ಲೋಕ ನೆನಪು ಬರ್ತದೆ, ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಮರಣೋದಯ ಕಾಲೆ ಅಂತ. ಆಚಾರ್ಯರು ಬದರಿ ಕ್ಷೇತ್ರದಲ್ಲಿ ಹಾಗೆ ಮಾಡ್ತಿದ್ರಂತೆ. ಶ್ರೀಮದಾಚಾರ್ಯರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ಸ್ವಾಮಿಗಳು, ಅವರಲ್ಲಿ ವಾಯುದೇವರು ವಿಶೇಷವಾಗಿ ಸನ್ನಿಹಿತರಾಗಿ ಪ್ರಯಾಗದಲ್ಲಿ ಈ ಮಹಾಕುಂಭದಲ್ಲಿ 1 ತಿಂಗಳು. ಇನ್ನೇನು ನಾವು ಎಲ್ಲೂ ಕುಂಭಮೇಳ ಮತ್ತೊಂದು ಮೇಳ, ಯಾವ ಮೇಳ ಬೇಡ್ರಿ ನಮಗೆ. ಸ್ವಾಮಿಗಳನ್ನು ನೋಡಿಬಿಟ್ಟಿವಲ್ಲ, ಎಲ್ಲ ಮೇಳ ಮುಗಿದು ಹೋದುಬಿಟ್ರು, ಅಷ್ಟೇ ಮುಗದೇ ಹೋಯ್ತು ಕೆಲಸ. ಸ್ವಾಮಿಗಳು 1 ತಿಂಗಳು ನಿರಂತರವಾಗಿ ಮಠದಲ್ಲಿ ಯಾರು ಬಂದರೂ ಅನ್ನದಾನ ಇಲ್ಲ ಅಂದಿಲ್ಲ. ಆಶ್ಚರ್ಯ. ಅಲ್ಲಿ ಹೋದವ್ರು ಹೇಳಬೇಕ್ರಿ, ಬೆಳಿಗ್ಗೆ ಊಟಕ್ಕೆ ಪ್ರಾರಂಭ ಆದರೆ ರಾತ್ರಿ 12 ಗಂಟೆವರೆಗೂ ಜನ ಬರ್ತಾನೆ ಇದ್ರು. ಸ್ವಾಮಿಗಳು ಒಂದು ಆದೇಶ ಏನು ಅಂದರೆ, ಯಾರು ಬಂದರೂ ಊಟಕ್ಕೆ ಹಾಕ್ರಿ, ಯಾರಿಗೂ ಇಲ್ಲ ಅನ್ಬೇಡ್ರಿ, ಅನ್ನ ಇಲ್ಲ ಅನ್ಬೇಡ್ರಿ. ಏನ್ರಿ ಎಂಥ ಔದಾರ್ಯ! ಅವರೇನು ನಮ್ಮವರಲ್ವೋ ಯಾವುದೋ ಏನಿಲ್ಲ, ಒಟ್ಟ ಅನ್ನಸ್ಯ ಕ್ಷುದಿತಂ ಪಾತ್ರಂ, ಬಂದವರಿಗೆಲ್ಲ ಅನ್ನ ಹಾಕಬೇಕು ಅನ್ನುವಂಥ ದೊಡ್ಡ ಯಜ್ಞವನ್ನು ಸ್ವಾಮಿಗಳು 1 ತಿಂಗಳು ಪ್ರಯಾಗದಲ್ಲಿ ಮಾಡಿ, ಅಲ್ಲಿಂದ ಇದೇ ಕಾರ್ಯಕ್ರಮಕ್ಕೆ ಸಂಚಾರ ಮಾಡಿಕೊಂಡು ಬಂದಿದ್ದಾರೆ. ಅವರ ಒಂದು ಸನ್ನಿಧಾನದಲ್ಲಿ ದಿವ್ಯ ಅಧ್ಯಕ್ಷತೆಯಲ್ಲಿ ರಾಘವೇಂದ್ರ ಸಪ್ತಾಹ ಮಹೋತ್ಸವ ನಡೀತಾ ಇರೋದು ನಿಜವಾಗಲೂ ಕೂಡ ಇದೊಂದು ದೊಡ್ಡ ಅಶ್ವಮೇಧ ರಾಜಸೂಯಾಗಳೇ, ಬೇರೆ ಏನಿಲ್ಲ. ಸ್ವಾಮಿಗಳ ಚರಣಾರವಿಂದಗಳಲ್ಲಿ ಮತ್ತೊಂದು ಬಾರಿ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನಗೆ ಅವಕಾಶ ನೀಡಿರುವಂತಹ ನಮ್ಮ ಸೋದರ ಮಾವನರಾಗಿರುವ ಪರಿಮಳಾಚಾರ್ಯರಿಗೆ ಮತ್ತೊಂದು ಬಾರಿ ವಿಶೇಷವಾದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೀಗೆ ಅನೇಕ ವರ್ಷಗಳಿಂದ ಕರೆಸಿ ಬೇರೆ ಬೇರೆ ವಿಷಯಗಳನ್ನು ಕೊಟ್ಟು ಉಪನ್ಯಾಸ ಮಾಡಿಸ್ತಾ ಇದ್ದಾರೆ. ಅವರಿಗೂ ಅವರ ಜೊತೆಗೆ ಕೈಜೋಡಿಸಿ ನಿಂತಿರುವಂಥ ಕುಟುಂಬದ ಎಲ್ಲ ಪರಿವಾರದವರಿಗೂ, ಅವರ ತಮ್ಮನ ಮನೆಯವರು, ಅವರ ಮನೆಯವರು, ಅವರ ಮಕ್ಕಳು, ಹೆಣ್ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ವೈಭವದಿಂದ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ವಿಶೇಷವಾದ ಧನ್ಯವಾದ ತಿಳಿಸ್ತಾ, ಅಪ್ಪಣಾಚಾರ್ಯರು ಹಿರಿಯರು, ಪ್ರತಿ ವರ್ಷ ನಾನು ಬಂದಾಗೆಲ್ಲ ಅವರೇ ಉಪನ್ಯಾಸ ಮಾಡಲಿಕ್ಕೆ ಸಮರ್ಥರು. ನಾನು ಬೆಳಗ್ಗೆ ಕೂತ್ಕೊಂಡು ಅಲ್ಲಿ ದೂರದಲ್ಲಿ ಉಪನ್ಯಾಸ ಕೇಳ್ತಾ ಇದ್ದೆ. ನವಾವರಣವ ಉಪನ್ಯಾಸ ಮಾಡ್ತಾ ಇದ್ರು. ಮರುತ ನಿನ್ನಯ ಮಹಿಮೆ ಅಂತ ಸುಳಾದಿಯನ್ನು ಹೇಳ್ತಾ ಆ ಒಂದು ಶಬ್ದದ ಬಗ್ಗೆ ಎಷ್ಟು ಚೆಂದಾಗಿ ಡಿಸ್ಕಸ್ ಮಾಡಿದರು ಅಂದರೆ ನನಗೆ ಭಾಳ ಆನಂದ ಆಯಿತು. ಅವರೇ ಉಪನ್ಯಾಸ ಮಾಡಲಿಕ್ಕೆ ಸಮರ್ಥರು. ಅಪ್ಪಣಾಚಾರ ಅಂಥದ್ದನ್ನು ಉಪನ್ಯಾಸ, ನಾನು ಅಲ್ಲಿ ಕೂತಿದ್ದೆ, ಬಂದರು, ನಿನ್ನ ಉಪನ್ಯಾಸ ಕೇಳಲಿಕ್ಕೆ ಬಂದಿದ್ದೀನಿ ಅಂತಾರೆ. ಇದೇ ತಮಾಷೆ ಎಲ್ಲಾದರೂ ಆ ಹಿರಿಯರು ಬಂದು ಕುಳಿತು ಉಪನ್ಯಾಸವನ್ನು ಕೇಳಿದ್ದಕ್ಕೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಕಪಿಲಾಚಾರ್ಯರಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು ವಾಯುದೇವರ ಅವತಾರಗಳು ಅಂತ. ಸಾಮಾನ್ಯವಾಗಿ ವಾಯುದೇವರ ಅವತಾರಗಳು ಅಂದರೆ ಮಧ್ವ ಭೀಮ ಹನುಮನ ಅವತಾರಗಳು ಹೇಳಿ ಮುಗಿಸ್ಬಿಡ್ತಾರೆ. ಅದರ ನಿರೀಕ್ಷಣೆ ಮಾಡಿ ಕೊಟ್ಟಿರಲಿಲ್ಲ ಆ ವಿಷಯ. ಯಾಕಂದರೆ ಆಳವಾಗಿ ಹೋಗ್ತಕ್ಕಂಥ ಒಂದು ಓಪಿಗೆ ಇದೆ, ವಿದ್ವತ್ತಿದೆ, ಪರಿಶ್ರಮ ಮಾಡ್ತಕ್ಕಂಥ ಒಂದು ವಯಸ್ಸಿದೆ. ಅದಕ್ಕಾಗಿ ಅವತಾರಗಳು ಅಂತ ಕಪಿಲಾಚಾರ್ಯರ ಉದ್ದೇಶವಾಗಿ ಅವತಾರತ್ರಯಗಳು ಎಂಬ ವಿಷಯ ನಾನು ಕೊಟ್ಟಿದ್ದೆ. ಅದನ್ನು ಸಂಪೂರ್ಣ ನ್ಯಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಕಪಿಲಾಚಾರ್ಯರು ಅಂತ ಹೇಳ್ತಾ
ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಸಂದೇಶವನ್ನು ಉಪನ್ಯಾಸವನ್ನು ಕೊಟ್ಟಿರ್ತಕ್ಕಂಥ ಕಪಿಲಾಚಾರ್ಯರ ಈ ಒಂದು ವಾङ्ಮಯ ಸೇವೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಸರ್ವಜನರಿಗೂ ಅದರಿಂದ ಮಾರ್ಗದರ್ಶನ ಸಿಗಲಿ, ಅವರಿಗೂ ಉತ್ತರೋತ್ತರ ಸುಖ ಶಾಂತಿಗಳನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಸ್ವಾಮಿಗಳಿಂದ ಫಲವಂತ ಸ್ವೀಕಾರ ಮಾಡಬೇಕು. ಅಮ್ಮ ಶ್ರೀಮತಿ ಹೋಗ್ರಮ್ಮ, ನೀವು ಮಗ ಶ್ರೀಮತಿ ಮತ್ತು ಅವರು ಪಾಠದ ಶಿಷ್ಯರು ಮತ್ತು ಬಂಧುಗಳು ಕೂಡ ಆಗ್ತಾರೆ. ಪಾಂಡುರಂಗಿಯವರು ಕಪಿಲಾಚಾರ್ಯರಿಗೆ ಉಭಯ ಸಮಿತಿ ಪರವಾಗಿ ಅನಂತ ನಮನಗಳೊಂದಿಗೆ ಧನ್ಯವಾದಗಳು.